ನಾವು ಕೇಳೋದಕ್ಕಿಂತ ಮುಂಚೆನೇ ನಮ್ದು ಏನು ಸಮಸ್ಯೆ ಇದೆ ಅವರೇ ಹೇಳಿಬಿಟ್ರು. ಅದು ನಮಗೆ ಭಾಳ ಆಶ್ಚರ್ಯ ಆಯಿತು. ಆಮೇಲೆ ಅವ್ರು ಹೇಳಿರೋ ಹಾಗೇನೆ ಹೀಗೀಗೆ ಮಾಡಿ ಅಂತ ಹೇಳ್ತಾ ಏನು ಬಂದರು. ನಮ್ಮ ಮನೇಲಿರೋ ಸಮಸ್ಯೆ ಅಂತೂ ಆಲ್ಮೋಸ್ಟ್ 90% ಬಗೆಹರಿದಿದೆ. ಹುಣ್ಣಿಮೆಗೆ ಒಂದ್ಸಲ, ಅಮಾವಾಸ್ಯೆಗೆ ಒಂದ್ಸಲ, ಪ್ರತ್ಯಂಗಿರೋ ಹೋಮಕ್ಕಂತೂ ನಾವು ಖಂಡಿತ ಬರ್ತಾ ಇದ್ದೀವಿ, ಮಿಸ್ ಮಾಡ್ತಾ ಇಲ್ಲ. ಸೊ ಬಂದಾಗೆಲ್ಲ ನಮ್ದು ಏನೇನು ಸಮಸ್ಯೆಗಳಿದೆ ಬಗೆಹರಿದಿದೆ. ನಂದು ಪರ್ಸನಲಿ ಒಂದೆರಡು ಪ್ರಾಬ್ಲಮ್ಸ್ ಇತ್ತು. ಒಂದೆರಡು ಪ್ರಶ್ನೆಗಳನ್ನ ಕೇಳಿದ್ದೆ, ಹೀಗೆ ಇದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ನಿಖರವಾಗಿ ಹೀಗೆ ಆಗುತ್ತೆ ಅಂತಲೇ ಹೇಳಿದರು. ಹೀಗೆ ಆಗಿದೆ. ಖಂಡಿತ ಇಲ್ಲೊಂದು ಪವಾಡ ಇದೆ. ಒಂದು, ಯಾಕಂದರೆ ನಾನೇ ಸತತವಾಗಿ 6 ತಿಂಗಳಿಂದ ಬರ್ತಿದ್ದೀನಿ. ನಮ್ಮ ಮನೇಲಿರೋಂಥ ಸಮಸ್ಯೆಗಳೆಲ್ಲ ಬಗೆಹರಿತಾ ಇದೆ. ಒಂದೊಂದಾಗಿ ಎಲ್ಲ ಬಗೆಹರಿತಾ ಇದೆ. ಎಲ್ರಿಗೂ ಹೀಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ಅವ್ರಾಗ ಅವರೇ ನಾನು ನೋಡ್ತಾ ಇದ್ದಂಗೆ ಕುತ್ಕೊಳ್ಳೋಕೆ ಮುಂಚೆ ಅವರೇ ಸಮಸ್ಯೆಗಳು ಹೇಳಿದ್ರಿಂದ ನನಗೆ ಅನಿಸ್ತು, ನನ್ನ ಗಂಡ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ನಾನು ಯಾರು ಅಂತ ಗೊತ್ತಿಲ್ಲ. ಅವರೇ ಹೇಳಿದ್ರು. ಅವರೇ ಏನು ಪಿನ್ ಟು ಪಿನ್ ಏನಿದೆ ಎಲ್ಲ ಹೇಳಿದ್ರು. ಅವರೇ ನಾನು ಒಂದು ಮಾತು ಬಾಯಿ ಬಿಟ್ಟು ಹೇಳಲಿಲ್ಲ. ಎಲ್ಲ ಖುಷಿ ಆಯಿತು. ಅವ್ರು ಹೇಳಿದ್ಮೇಲೆ ನನಗೂ ಒಂದು ನಂಬಿಕೆ ಬಂದಿದೆ. 3 ತಿಂಗಳಲ್ಲಿ ಆಗುತ್ತೆ ಅಂದ್ರೆ ಅವ್ರು ಹೇಳಿ 1 ವಾರದಲ್ಲೇ ಆಯ್ತು. ಇಲ್ಲಿಗೆ ಬಂದು ಹೋಗಿ ಗುರುಗಳ ಹತ್ರ ಒಂದು ಪವಾಡ ಇದೆ. ಅವ್ರು ಹೇಳೋ ಎಷ್ಟೋ ಕೆಲಸಗಳು ಎಲ್ಲರಿಗೂ ಆಗ್ತಾ ಇದೆ.